ಒಂದು ನಮ್ಮ ದಾವಣಗೆರೆ ಭಾಗದ ಕಡೆ ಇಲ್ಲೆಲ್ಲ ಹೊಂಗೆ ಮರ ಅಂತಾರೆ, ನಮ್ ಕಡೆ ಎಲ್ಲ ಬತ್ತಿ ಮರ ಅಂತಾರೆ. ಅಮ್ಮರು ಸ್ವಲ್ಪ ಯಾಕೋ ಕ್ಯಾಮ್ರಾಗ ಬರಕ ಭಯ ಬೀಳ್ತಾವ್ರೆ. ಏನಿಲ್ಲ, ಸಗಣಿ ಎಲ್ಲ ಏನಾಗತ್ತಮ್ಮ ಇದು? ಸಗಣಿ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನೀವು ಎಲ್ಲ ಕಡೆ ಹೊಂಗೆ ಮರಗಳನ್ನ ನೋಡಿರ್ತೀರಿ, ಹೊಂಗೆ ಹೂಗಳನ್ನ ನೋಡಿರ್ತೀರಿ. ಆದ್ರೆ ಈ ಹೊಂಗೆ ಹೂಗಳೆಲ್ಲ ಬಿಟ್ಬಿಟ್ಟು ಈ ಹೂಗಳೆಲ್ಲ ಕೆಳಗಡೆ ಉದುರೋಗಿರ್ತಾವು. ಆದ್ರೆ ಈ ಹೊಂಗೆ ಹೂವನ್ನ ಏನಕ್ಕೆ ಉಪಯೋಗಿಸ್ತಾರಂತ ನೀವು ತಿಳ್ಕೊಬೇಕಾ? ಹಾಗಾದ್ರೆ ಬನ್ನಿ, ಅಜ್ಜಿಗಳು ಈ ಒಂದು ಹೂವನ್ನ ಏನಕ್ಕೆ ಉಪಯೋಗಿಸ್ತಾರ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಅಜ್ಜಿಯರ್ನ ಕೇಳ್ಬಿಡೋಣ ಇದನ್ನ ಏನಕ್ಕೆ ಉಪಯೋಗಿಸ್ತಾರಂತ. ಬನ್ನಿ ಹೋಗೋಣ. ಇರಮ್ಮ ನಿಮಿಷ, ಅಲ್ಲ ಮಾತಾಡಮ್ಮ, ಅಲ್ಲ ಏನಿಲ್ಲ ಇದು ಆತರ ಏನಿಲ್ಲಮ್ಮ. ಏನ್ ಗೊತ್ತಾ, ಇದು ನನಗೂ ಗೊತ್ತಿರಲಿಲ್ಲ ಏನಕ್ಕೆ ಉಪಯೋಗಿಸ್ತಾರಂತ. ಈಗ ನೀವು ಮಾಡೋದ್ ನೋಡಿ ನನಗೆ ಜನಗಳು ಬೇರೆ ಕಡೆ ನಮ್ ಕಡೆ ನೀವ್ ಹೇಳಪ್ಪ, ಒಂದ್ ಸ್ವಲ್ಪ ಅಮ್ಮರು ಈ ಒಂದು ಹೊಂಗೆ ಹೂನ ಏನಕ್ಕೆ ಉಪಯೋಗಿಸ್ತಾರ ಅಂತ ಹೇಳ್ತಾರ, ಹೇಳಮ್ಮ. ತೆಂಗಿನ ಮರ ಬುಡಕ್ ಹಾಕ್ತಿವಿ. ತೆಂಗಿನ ಮರ ಬುಡಕ್ಕೆ ಯಾಕೆ ಹಾಕ್ಬೇಕು? ತೆಂಗಿನಕಾಯಿ ಬಿಡ್ತಾವೆ ಅಂತ. ಹೌದಾ? ಏನ್ ಗೊಬ್ಬರನ ಇದು? ಆಮೇಲೆ ಹಸುಗೆ ಕೆಳಗಡೆ ಹಾಕ್ತಿವಿ ಅಂತ ಹೇಳಿರಲ್ಲ, ಸಗಣಿ ಇರ್ತೈತಲ್ಲ ಅದು ನೋಡಿ. ಈ ಒಂದು ಹೊಂಗೆ ಹೂನ ತೆಂಗಿನ ಮರದ ಗಿಡಕ್ಕೆ ಹಾಕ್ತಾರಂತೆ. ಏನಕ್ಕೆ ಅಂದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹಸುವಿನ ಒಂದು ಅಂದ್ರೆ ಸಗಣಿ ಎಲ್ಲ ಆಗುತ್ತಲ್ಲ, ಆ ಕೆಳಗಡೆ ಹಾಕಿದ್ರೆ ಸಗಣಿ ಎಲ್ಲ ಏನಾಗುತ್ತಮ್ಮ ಇದು? ಸಗಣಿ ಅಲ್ಲ, ಸಗಣಿ ಏನಾಗಿದ್ರೆ ತಗೊಂಡೋಗಿ ಚಿಪ್ಪಿಗೆ ಹಾಕ್ತಾರಂತೆ ಸಗಣಿನ. ಅಂದ್ರೆ ಏನಂದ್ರೆ ಕೆಳಗಡೆ ಎಲ್ಲ ಒಂಥರ ಗಲೀಜ್ ಆಗುತ್ತಲ್ವಾ, ಆತರ ಆಗ್ಬಾರ್ದು ಅಂತೇಳಿ ಈ ಒಂದು ಹೊಂಗೆ ಹೂನ ದನಗಳು ಅಂದ್ರೆ ಹಸುಗಳನ್ನ ಕಟ್ಟಿರ್ತಾರಲ್ಲ, ಏನಮ್ಮ ಎತ್ಕೊಂಡೋಗಿ ದನ ನಡಿಗೆ ಹಾಕ್ತಾರಂತೆ. ಯಾಕಂದ್ರೆ ಏನಮ್ಮ ನೋಡಿ ಇದನ್ನೆಲ್ಲ ರೋಡ ಬಿದ್ದಿರೋದನ್ನ ತಗೊಂಡೋಗಿ ಗುಡ್ಸ್ಕೊಂಡೋಗಿ ದನ ನಡಿಗೆ ಹಾಕ್ತಾರಂತೆ. ಅಂದ್ರೆ ದನಗಳಿಗೆ ಒಂಥರ ಬೆಡ್ ತರ ಆಗುತ್ತಿದ್ದು. ಅದಕ್ಕೆ ಅಮ್ಮರು ಸ್ವಲ್ಪ ಯಾಕೋ ಕ್ಯಾಮ್ರಾಗ ಬರಕ ಭಯ ಬೀಳ್ತಾವ್ರೆ. ಏನಿಲ್ಲ, ಇದು ಏನಂದ್ರೆ ನೋಡಿ ಎಲ್ಲ ಚೀಲ ಚೀಲ ತುಂಬ್ಕೊಂಡವ್ರೆ ಎಲ್ಲ ತೆಂಗಿನ ಗಿಡಕ್ಕೆ. ನೀವು ಕೂಡ ಅಂದ್ರೆ ನಮ್ಮ ದಾವಣಗೆರೆ ಭಾಗದ ಕಡೆ ಇಲ್ಲೆಲ್ಲ ಹೊಂಗೆ ಮರ ಅಂತಾರೆ, ನಮ್ ಕಡೆ ಎಲ್ಲ ಬತ್ತಿ ಮರ ಅಂತಾರೆ. ಈ ಒಂದು ಹೊಂಗೆ ಹೂವಿನ ಬಗ್ಗೆ ಒಂದಿಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಹೇಳ್ರಣ್ಣ. ಹೂವ ಚೆನ್ನಾಗಿರ್ತೈತ್ರಿ, ಹಾಕಿರಿ ಗಿಡ ಚೆನ್ನಾಗಿ ಗಿಡ ದಪ್ಪ ಬರ್ತದೆ. ತೆಂಗಿನ ಮರ ಅಡಿಕೆ ಗಿಡ ಅದಕ್ಕೊಂದ್ ರೌಟು ಎಳೆದ್ ಬಿಟ್ಟು ಒಂದ್ ರೌಟ್ ಮ್ಯಾಲ ಮಣ್ಣು ಹಾಕ್ಬಿಟ್ರೆ ಒಳ್ಳೆ ದೋಗವಾಗಿರ್ತೈತೆ ಮರ. ಒಳ್ಳೆ ಫಲವತ್ತಾಗಿ ಅಂದ್ರೆ ಮರನು ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಭೂಮಿ ತಳ್ಳು ಇರ್ತೈತೆ. ಆಮೇಲೆ ಹಸುಗೆ ಕೆಳಗಡೆ ಹಾಕ್ತಾರಂತ. ಹಸಿ ಹಿಂಗ್ ಕೆಳಕ್ಕೆ ಹಾಕಿರಿ ಹಸುಗಳು ನಾವು ಮೆತ್ತಗೆ ಹಾಸಿಗೆ ಹಾಕಿ ಮನೆ ಕಂಚಿವಲ್ಲ, ಹಂಗ್ ಮೆತ್ತಗಿರ್ತೈತಿ. ಚೆನ್ನಾಗಿರ್ತೈತೆ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ಅದನ್ನು ಅಲ್ಲೇ ಸಗಣಿ ಮ್ಯಾಲ ಸಗಣಿ ಇರ್ತೈತಿ, ಅದನ್ನು ತಿಪ್ಪಿ ಹಾಕ್ತಿವಿ ನಾವು. ಅದಕ್ಕೆ ಗೊಬ್ಬರ ಆಗ್ತೈತಲ್ಲ. ಹೌದೌದೌದು. ಮರ ಇದು ಕೊಳ್ಳೋದ್ ತೆಪ್ತೈತಿ. ಅಂದ್ರೆ ಗೊಬ್ಬರ ತಗೊಳೋದು ತಪ್ತೈತೆ, ನಾವೇ ಮಾಡ್ಕೋಬಹುದು. ಈ ಒಂದು ಹೊಂಗೆ ಮರದಿಂದ ಈ ಒಂದು ಹೊಂಗೆ ಹೂವಿಂದ ಇಷ್ಟೆಲ್ಲ ಉಪಯೋಗ ಇದೆ. ಹೌದು, ಅದೆಲ್ಲರಿಗೂ ಗೊತ್ತೈತಿ. ಅದರಿಂದಲೇ ತಾನೇ ಅಲ್ಲ. ಈಗ ಅದು ಒಂದ್ ರೊಟ್ಟು ಮಣ್ಣು ಒಂದ್ ರೊಟ್ಟು ಹಳ್ಳ ಮಾಡಿದ್ರೆ ನಮ್ ಜಮೀನ್ ಇಂತವ ಅದನ್ನ ತುಂಬಿ ಅಲ್ಲಿ ಹೊಡಿಬಹುದು. ಹೌದೌದು. ಅದೆಲ್ಲ ಎರೆಹುಳ ಆಡ್ತೈತ. ಎರೆಹುಳ ಇದ್ದಷ್ಟು ಚಂದ. ಹೌದಾ? ಹೌದು, ನನಗೆ ಕೇಳಿದೆ ಎರೆಹುಳ ಇದ್ದಷ್ಟು ಅಂದ್ರೆ ಎರೆಹುಳ ಹೆಂಗ್ ತಿನ್ಕೊಂತ ಹೋಗುತ್ತಾ ಹಂಗ ಗೊಬ್ಬರ ಚೆನ್ನಾಗಿರ್ತೈತೆ. ಮಣ್ಣು ಚೆನ್ನಾಗಿ ಇದು ಫಲವತ್ತತೆ ಇದಾಗ್ತೈತಲ್ಲ, ಆದ್ರಿಂದ ಫಲ ಆಗ್ತೈತೆ. ನೋಡಿ ಇವ್ರು ಒಂದ್ ಹತ್ಕಾಗಿನೇ ಒಂದು ತೊಟ್ಟಿ ಮಾಡ್ಕೊಂಡವ್ರಿ. ಅದಕ್ಕೆ ಒಂಜೆ ಸೊಪ್ಪು ಒಂಜೆ ಕಡ್ಡಿ ಎಲ್ಲ ಅದ್ರೊಳಗೆ ಹಾಕ್ತಾರೆ. ಕಟ್ ಅದನ್ನೇ ಬಾಚಿ ಫಲಕಾಯಿ ಹಾಕ್ತಾರೆ. ಹೌದಾ? ತುಂಬಾ ಧನ್ಯವಾದಗಳು ಕಾರಣ. ಒಳ್ಳೆ
ಮಾಹಿತಿ ನೀಡಿದ್ರಿ. ಬರ್ಲಾ? ಬನ್ನಿ ಸರ್. ನಮಸ್ತೆ. ಈ ತರ ಹೊಂಗೆ ಮರದ ಹೂಗಳನ್ನ ನೀವು ಕೂಡ ಈ ಹೂನ ಸುಮ್ನೆ ಬಿದ್ದೈತಿ ವೇಸ್ಟ್ ಆಗಿ ಹೋಗ್ಲಿ ಅನ್ನೋ ಬದಲು ಈ ತರ ಹೂನ ತಗೊಂಡೋಗಿ ನಿಮ್ಮ ತೆಂಗಿನ ಮರದ ಬುಡಕ್ ಹಾಕಿ ಒಳ್ಳೆ ಗೊಬ್ಬರ ಆಗುತ್ತಂತೆ. ಹಾಗೆ ಹಸುವಿಗೆ ಅಂದ್ರೆ ದನಗಳು ಕಟ್ಟಿರ್ತಾರಲ್ಲ ಅಲ್ಲಿ ಕೆಳಗಡೆ ತಗೊಂಡೋಗಿ ಹಾಕಿರ್ತಾರಂತೆ. ಅಂದ್ರೆ ಸಗಣಿ ಜೊತೆಗೂ ಇದು ಒಂಥರ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೇನಾದ್ರು ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅಮ್ಮರು ಸ್ವಲ್ಪ ಕ್ಯಾಮ್ರಾಗ ಬರಕ್ಕೆ ಹಿಂದೆ ಮುಂದೆ ನೋಡಿದ್ರು, ಆದ್ರೂ ಪರವಾಗಿಲ್ಲ ಒಂದಿಷ್ಟು ಹೇಳಿದಾರೆ ಇದ್ರ ಬಗ್ಗೆ ನೋಡಿ. ಎಲ್ಲ ಇಲ್ಲೆಲ್ಲ ಅಂದ್ರೆ ನಮ್ಮ ತುಮಕೂರಿನಲ್ಲಿ ಈ ಕಡೆ ಹೊಂಗೆ ಮರ ಸಿಕ್ಕಾಪಟ್ಟೆ ಇದಾವು. ಇಲ್ಲೆಲ್ಲ ಬಂದು ಅವರೆಲ್ಲ ಹೊಂಗೆ ಹೂಗಳೆಲ್ಲ ತುಂಬ್ಕೊಂಡು ಹೋಗ್ತಾರ ನೋಡ್ರಿ. ಎಲ್ಲ ಕಸಕ್ ಹೋಗೋ ಬದಲು ಮನೆ ತಗೊಂಡೋಗಿ ಗೊಬ್ಬರ ಅಂದ್ರೆ ಹಸುವಿನ ಕೆಳಗಡೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗತ್ತೆ ಅಂತ ಹೇಳ್ತಾರೆ. ನೀವು ಹಾಕಳ್ರಿ ಅಂತ ಹೇಳ್ತಾರೆ ನೋಡಿ. ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದೆ ಇದರಿಂದಲೂ ಒಂದು ಉಪಯೋಗ ಇದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಮುಗಿಸ್ತೀನಿ. ಜೈ ಕರ್ನಾಟಕ. ಬಾಯ್ ಕಣಮ್ಮ. ನಮಸ್ಕಾರ.